ಸ್ವಾಗತ. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸಿದ ಬಿಎನ್ ವಾಸರಿ ಅವರಿಂದ ಹೊನ್ನಾವರದ ಕಾಮತ್ ಎಕ್ಸಿಕ್ಯೂಟ್ನಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಫೆಬ್ರವರಿ 28ರಂದು ನಡೆಯುವ ಕರ್ನಾಟಕ ಸಾಹಿತ್ಯ ಪರಿಷತ್ ಚುನಾವಣೆಯು ದಿನೇ ದಿನೇ ರಂಗೇರುತ್ತಿದೆ. ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸಿದ ಬಿಎನ್ ವಾಸರಿ ಅವರು ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಯಾರ ವಿರುದ್ಧವೂ ಸ್ಪರ್ಧೆಗೆ ನಿಂತಿಲ್ಲ. ಕೆಲವೊಂದು ಅಭಿವೃದ್ಧಿಪರ ಮಹತ್ವಾಕಾಂಕ್ಷೆನಿಟ್ಟುಕೊಂಡು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಸಾಹಿತ್ಯದಿಂದ ವಿಮುಖರಾಗುತ್ತಿರುವ ಯುವಜನತೆಯಲ್ಲಿ ಆಸಕ್ತಿಯನ್ನ ಮೂಡಿಸಿ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕಿದೆ. ಹೀಗೆ ಹಲವಾರು ಅಭಿವೃದ್ಧಿಪರ ಯೋಜನೆ ಕೈಗೊಳ್ಳಬೇಕೆಂಬ ಉದ್ದೇಶ ಹೊಂದಿದ್ದೇನೆ. ನನ್ನ ಎದುರಾಳಿಗಳು ಮಾಡುವ ಯಾವುದೇ ಟೀಕೆಗಳಿಗೆ ನಾನು ಈಗ ಪ್ರತಿಕ್ರಿಯಿಸುವುದಿಲ್ಲ. ನಾನು ಚುನಾವಣೆಯಲ್ಲಿ ಗೆಲ್ಲುತ್ತೇನೆಂಬ ಭರವಸೆ ನನಗಿದೆ. ನನ್ನ ಅಭಿವೃದ್ಧಿ ಕಾರ್ಯಗಳ ಮೂಲಕವೇ ನನ್ನ ಎದುರಾಳಿಗಳಿಗೆ ಉತ್ತರ ನೀಡಲಿದ್ದೇನೆ. ಅಲ್ಲದೆ ಈ ಹಿಂದಿನ ಅಧ್ಯಕ್ಷರಿಗಿಂತ ಹೆಚ್ಚು ಕ್ರಿಯಾಶೀಲನಾಗಿ ಕಾರ್ಯನಿರ್ವಹಿಸುತ್ತೇನೆ. ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯರು ತಮ್ಮ ಅತ್ಯಮೂಲ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ಸಂಘಟನೆಯ ಎಲ್ಲ ಮಜಲುಗಳನ್ನು ಅರಿತಿರೋದ್ರಿಂದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದೇನೆ. ದಯವಿಟ್ಟು ಕನ್ನಡದ ಕೆಲಸ ಮಾಡೋದಕ್ಕೆ, ನಾಡುನುಡಿಯ ಕೆಲಸ ಮಾಡೋದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಜನರು ನನಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವ ಭಾವನೆಯಲ್ಲಿ ಈ ಕೆಲಸಕ್ಕೆ ನಾನು ಇಳಿದಿದ್ದೇನೆ. ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಸೌಹಾರ್ದಯುತವಾಗಿ ಎದುರಿಸಬೇಕು ಅನ್ನೋದು ನನ್ನ ವಿಚಾರ. ಆ ಕಾರಣಕ್ಕಾಗಿ ನಾವೆಲ್ಲನೂ ಕೂಡ ವಿಶೇಷವಾಗಿ ಮಾಧ್ಯಮದ ಎದುರುಗಡೆ ಹೋಗ್ತಿರಲಿಲ್ಲ. ಆದರೆ ಅನಿವಾರ್ಯವಾಗಿ ಎದುರಾಳಿಗಳು ನಮ್ಮ ಬಗ್ಗೆ ಅಲಸಲದ ಸುಳ್ಳು ಆರೋಪಗಳನ್ನು ಮಾಡ್ತಾ ಇರೋದ್ರಿಂದ ಅನಿವಾರ್ಯವಾಗಿ ನಾವು ಮಾಧ್ಯಮಗಳ ಎದುರುಗಡೆ ಹೋಗಬೇಕಾಗಿದೆ. ಪರಿಷತ್ತಾಗಿ ಬೆಳೆಸಬೇಕು, ಸುಸಂಸ್ಕೃತ ಸಂಘಟನೆಯನ್ನಾಗಿ ಬೆಳೆಸಬೇಕು. ಈ ಸಂದರ್ಭದಲ್ಲಿ ಎಸ್ಡಿ ಹೆಗಡೆ, ಡಿವಿ ಶೇಟ್, ಗಣೇಶ್ ಹೆಗಡೆ, ಜನಾರ್ದನ್ ಕಾಣ್ಕೋಣ್ಕರ್, ಎಸ್ಎಚ್ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೃದ್ಧಾಪ್ಯ ವೇತನ ಪ್ರಮಾಣ ಪತ್ರ ಪಡೆಯುವ ಸಂಬಂಧ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ವ್ಯಕ್ತಿಯೋರ್ವನ ನಡುವೆ ಮಾರಾಮಾರಿ ನಡೆದ ಘಟನೆ ಭಟ್ಕಳ ತಾಲೂಕಿನ ಬೈಲೂರು ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ. ವೃದ್ಧಾಪ್ಯ ವೇತನ ಪತ್ರ ಪಡೆಯುವ ಸಂಬಂಧಕ್ಕೆ ಹಲ್ಲೆ ಮಾಡಿದ ಬಗ್ಗೆ ಭಟ್ಕಳದ ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮಂಜಪ್ಪ ನಾಯ್ಕ್ ಮುರುಡೇಶ್ವರ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ವ್ಯಕ್ತಿಯೋರ್ವರ ವೃದ್ಧಾಪ್ಯ ವೇತನ ಪ್ರಮಾಣ ಪತ್ರಕ್ಕಾಗಿ ಸಹಿ ಪಡೆಯಲು ಬಂದ ರಾಜೇಶ್ ರಾಮ ನಾಯ್ಕ್, ಈಶ್ವರ್ ಲಕ್ಷ್ಮಣ್ ನಾಯ್ಕ್, ಕೃಷ್ಣ ಬೈರಾ ನಾಯ್ಕ್ ಎನ್ನುವವರು ಪಂಚಾಯಿತಿಗೆ ಬಂದು ಫಾರ್ಮ್ಗೆ ಸಹಿ ಹಾಕುವಂತೆ ಕೇಳಿದರು. ಫಲಾನುಭವಿ ತಮಗೆ ಅಪರಿಚಿತರಾಗಿದ್ದು ಅವರನ್ನ ಕರೆತರುವಂತೆ ಹೇಳಿದಾಗ ಕೋಪಗೊಂಡು ಮೈಮೇಲೆರಗಿ ಹಲ್ಲೆ ನಡೆಸಿರುವುದಾಗಿ ತಿಳಿಸಿದ್ದಾರೆ. ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಳಗಿನಿಂದ ಹೊರಗೆಳೆದು ತಂದು ಬಾಟಲೆಯಿಂದ ತಲೆಯ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದು ಹಾಗೂ ಇದೇ 6 ತಿಂಗಳ ಹಿಂದೆ ಇದೇ ಹೆಸರಿನಲ್ಲಿ ವ್ಯಕ್ತಿಯೋರ್ವರು ವೃದ್ಧಾಪ್ಯ ವೇತನ ಪ್ರಮಾಣ ಪತ್ರಕ್ಕೆ ಸಹಿ ಪಡೆಯಲು ಬಂದಿದ್ದು ಆಗ ನಾನು ಸಹಿ ಹಾಕಲು ನಿರಾಕರಿಸಿದ್ದೇನೆ. ಆದರೆ ಈಗ ಪುನಃ ಅದೇ ಹೆಸರಿನ ಅರ್ಜಿಯನ್ನು ಬೇರೊಬ್ಬ ವ್ಯಕ್ತಿ ತಂದಿದ್ದರ ಬಗ್ಗೆ ಕೇಳಿದ್ದಕ್ಕೆ ಹಲ್ಲೆ ಮಾಡಿರುವುದಾಗಿ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಮಂಜಪ್ಪ ನಾಯ್ಕ್ ದೂರು ನೀಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಪ್ರಮಾಣ ಪತ್ರಕ್ಕೆ ಸಹಿ ನೀಡಲು ಅಧ್ಯಕ್ಷರು ಹಣದ ಬೇಡಿಕೆ ಇಟ್ಟಿದ್ದು ತಾನು ಪ್ರಶ್ನಿಸಿದಾಗ ಕೋಪಗೊಂಡು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿ ಈಶ್ವರ್ ನಾಯ್ಕ್ ಪ್ರತಿ ದೂರನ್ನು ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಲಾಯಿತು. ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಯಿತು. ಶಾಲೆಯ ದೈಹಿಕ ಶಿಕ್ಷಕ ಶ್ರೀ ವಿನೋದ್ ಅಂಬಿಗ ಶಿವಾಜಿ ವೇಷಧಾರಿಯಾಗಿ ಕುದುರೆ ಏರಿ ವಿದ್ಯಾರ್ಥಿಗಳ ಗಮನ ಸೆಳೆದರು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿನಿ ಅನನ್ಯ ನಾಯ್ಕ್ ಭಾರತ ಮಾತೆಯಾಗಿ ಕಾಣಿಸಿಕೊಂಡಳು. ನಂತರ ಶಿವಾಜಿ ಮಹಾರಾಜರ ಜೀವನ, ಸಾಧನೆ ಮತ್ತು ಹೋರಾಟದ ವಿರೋಚಿತ ಘಟನಾವಳಿಗಳನ್ನು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬುವಂತೆ ಪ್ರದರ್ಶಿಸಲಾಯಿತು. ಕನ್ನಡ ಹಿತ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷ ಶ್ರೀ ಉದಯರಾಜ್ ಮೇಸ್ತ ಅವರು ಆಕರ್ಷಕ ಕುದುರೆಯ ವ್ಯವಸ್ಥೆ ಮಾಡಿಸಿದ್ದರು. ವಿದ್ಯಾರ್ಥಿಗಳಲ್ಲಿ ಇತಿಹಾಸ ಪ್ರಜ್ಞೆಯನ್ನ ಮೂಡಿಸುವ ನಿಟ್ಟಿನಲ್ಲಿ ಇತಿಹಾಸ ಸಂಘದ ಆಶ್ರಯದಲ್ಲಿ ಶ್ರೀ ಬಿಜೆ ನಾಯ್ಕ್ ಮತ್ತು ಶ್ರೀ ಯಶವಂತ್ ಮೇಸ್ತಾ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಧ್ಯಾಪಕ ಶ್ರೀ ವಿಎಸ್ ಅವಧಾನಿ, ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಹೆಬ್ಬಳೆಯ ಶ್ರೀ ಶೇಟ್ಬರಿ ಜಟಕ ಮಹಾಸತಿ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಚಿತ್ರಾಪುರ ಮಠ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀ ಶೇಟ್ಬರಿ ಜಟಕ ಮಹಾಸತಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಪುನರ್ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮಕ್ಕೂ ಮೊದಲು ಚಿತ್ರಾಪುರ ಮಠ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರನ್ನು ಚಿತ್ರಾಪುರ ಮಠದಿಂದ ಭಟ್ಕಳದ ತೆಂಗಿನಗುಂಡಿ ಕ್ರಾಸ್ ಮಾರ್ಗವಾಗಿ ದೇವಸ್ಥಾನಕ್ಕೆ ವಿಶೇಷವಾಗಿ 200 ಅಧಿಕ ಬೈಕ್ ರ್ಯಾಲಿಗಳನ್ನೊಳಗೊಂಡ ಹಾಗೂ ದೇವಸ್ಥಾನದಲ್ಲಿ ಪೂರ್ಣಕುಂಭ ಮೂಲಕ ಅತ್ಯದ್ಭುತ ಸ್ವಾಗತದೊಂದಿಗೆ ಬರಮಾಡಿಕೊಂಡಿದ್ದರು. ತದನಂತರದಲ್ಲಿ ವೃಷಭ ಲಗ್ನದಲ್ಲಿ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಅಮೃತ ಹಸ್ತದಲ್ಲಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವು ನೆರವೇರಿತು.
ನಂತರದಲ್ಲಿ ನಡೆದ ಧರ್ಮಸಭೆಯಲ್ಲಿ ಶ್ರೀ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿ, ಸರಿಯಾದ ಸಂಸ್ಕಾರ ಹೊಂದಿ ದೇವರ ಕೆಲಸ ಮಾಡಿದರೆ ಮಾಡಿದ ಕೆಲಸಕ್ಕೆ ದೇವರು ಸಂತುಷ್ಟನಾಗುತ್ತಾನೆ. ಒಳ್ಳೆಯ ಕೆಲಸ ಮಾಡುವಲ್ಲಿ ಕೆಲವು ಲೋಪದೋಷಗಳು ನಡೆಯುತ್ತವೆ. ಆಗ ಆ ಲೋಪದೋಷಗಳ ಪ್ರಾಯಶ್ಚಿತ್ತವಾಗಬೇಕಾದರೆ ಗುರುಗಳ ಪಾದುಕಾ ಪೂಜೆ ಮಾಡಬೇಕು ಎಂದರು. ನೋಡಿ ಗುರುಗಳು, ನಾವು ಒಳ್ಳೆಯ ಕೆಲಸ ಮಾಡ್ತೀನಿ ನಾನು, ಆದರೆ ದೋಷ ಆಗ್ತದೆ. ಕೆಲಸ ಮಾಡುವಾಗ ದೋಷ ಸ್ವಲ್ಪ ಕೆಟ್ಟರೆ ದೋಷ ಮಗಲೇ ಕೆಟ್ಟ ಕೆಲಸ ಆಗ್ತದೆ. ಅದಕ್ಕೆ ನಮಗೆ ಬಹಳ ಗ್ಲಾನಿ, ದುಃಖ. ಮತ್ತು ಪ್ರಾಯಶ್ಚಿತ್ತ ಮಾಡಬೇಕು. ಹೇಗೆ ಪ್ರಾಯಶ್ಚಿತ್ತ ಮಾಡಬೇಕು? ಯಾವುದು ಪ್ರಾಯಶ್ಚಿತ್ತ ಮಾಡಬೇಕು? ಈ ಗುರುಗಳ ಆಚಾರ್ಯ, ಈ ಋಷಿವರ್ಯ, ಅವರು ಧ್ಯಾನ ಮಾಡಿ, ಅವರು ಗುರುಗಳಲ್ಲಿ ಧ್ಯಾನ ಮಾಡಿ ಅವರು ಹೇಳುತ್ತಾರೆ. ನೋಡಿ, ಒಂದೇ ಒಳ್ಳೆಯ ಪ್ರಾಯಶ್ಚಿತ್ತ ಗುರು. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧಿಸಿದ ಅರವಿಂದ್ ಕರ್ಕಿಕೋಡಿ ಅವರಿಂದ ಕುಮಟಾದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಅರವಿಂದ್ ಕರ್ಕಿಕೋಡಿಯವರು ಈ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ ಸಾಹಿತಿಗಳ ಹಾಗೂ ಕಲಾವಿದರ ಸನ್ಮಾನಕ್ಕಾಗಿ, ಅಭ್ಯುದಯಕ್ಕಾಗಿ ಹೋರಾಡುತ್ತೇನೆ ಹಾಗೂ ಜಿಲ್ಲೆಯ ಸಂಸ್ಕೃತಿ ಸಾಹಿತ್ಯಿಕ ಅಭಿವೃದ್ಧಿಗಾಗಿ ಶ್ರಮಿಸಿ ನನ್ನ ಅಧಿಕಾರಾವಧಿಯನ್ನು ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಬಳಸಿಕೊಳ್ಳುತ್ತೇನೆ. ಹಾಗಾಗಿ ಪ್ರತಿಯೊಬ್ಬ ಜೀವ ಸದಸ್ಯರು ತಮ್ಮ ಅತ್ಯಮೂಲ್ಯ ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು. ಘಟ್ಟದ ಮೇಲಿನ ತಾಲೂಕು ಹಾಗೂ ಘಟ್ಟದ ಕೆಳಗಿನ ತಾಲೂಕುಗಳೆಂಬ ಭೇದಗಳಿಗೆ, ಸಂಘರ್ಷಗಳಿಗೆ ನಾನು ಎಡೆಮಾಡಿಕೊಡುವುದಿಲ್ಲ. ನನ್ನ ಅರ್ಹತೆ ಗಮನಿಸಿ ನನಗೆ ಮತ ನೀಡಿ ಎಂದರು. ಗೆಳೆತನಕ್ಕೆ ಯಾವತ್ತೂ ಒಂದು ಬದ್ಧನಾಗಿದ್ದೇನೆ. ಆತ್ಮೀಯರೇ, ಇವತ್ತು ಚುನಾವಣೆ ಹತ್ತಿರ ಬಂದ ಹಾಗೆ ಇಡೀ ಜಿಲ್ಲೆಯ ಮತದಾರರಲ್ಲಿ ಕುತೂಹಲ ಹೆಚ್ಚಾಗ್ತಾ ಇರೋದು ಗಮನಕ್ಕೆ ನನ್ನ ಗಮನಕ್ಕೂ ಕೂಡ ಬರ್ತಾ ಇದೆ. ನನ್ನಲ್ಲಿ ಹೆಚ್ಚಾಗಿ ಏನು ಹೇಳಬೇಕಾದ್ರೂ ಇಷ್ಟಪಡ್ತಾ ಇಲ್ಲ, ಆದರೆ ಹೇಳಬೇಕಾದ ಕೆಲವು. ಈ ಸಂದರ್ಭದಲ್ಲಿ ನಾಗರಾಜ್ ಹೆಗಡೆ, ಉಲ್ಲಾಸ್ ನಾಯಕ್, ಪ್ರಮೋದ್ ಪೈ, ಎಸ್ಐ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತ್ಯಂತ ಯಶಸ್ವಿಯಾಗಿ ಜರುಗಿದ ಸಾಗರ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ. ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಭಯೋತ್ಪಾದಕ ಅಫ್ಜಲ್ ಗುರು ಪರ ಮಾಡಿದ ಘೋಷಣೆ ಖಂಡಿಸಿ ಸಾಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ. ಕುಮಟಾ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ಆಚರಿಸಲಾದ ಛತ್ರಪತಿ ಶಿವಾಜಿ ಹಾಗೂ ತ್ರಿಪದಿ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮ. ಸ್ಕೂಲ್ನಲ್ಲಿ ವಿಶಿಷ್ಟವಾಗಿ ಆಚರಿಸಲಾದ ಛತ್ರಪತಿ ಶಿವಾಜಿ ಜಯಂತಿ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಫೂರ್ತಿ ಟಿವಿ.